ಬುದ್ಧ ಶಾಸನದ ಅಪೂರ್ವ ಐತಿಹಾಸಿಕ ಸಾಕ್ಷ್ಯ. ಕರ್ನಾಟಕ ರಾಜ್ಯದ ಪ್ರಾಚೀನ ಕಾಲದ ಪ್ರಸಿದ್ಧ ಬೌದ್ಧ ನೆಲೆಯಾದ ಸನ್ನತಿ ಅಥವಾ ಕನಗನಹಳ್ಳಿಯು ಮೌರ್ಯ ಸಾಮ್ರಾಜ್ಯದ ದೊರೆಯಾದ ಅಶೋಕ ಚಕ್ರವರ್ತಿ ಶಾತವಾಹನರ ಪ್ರಸಿದ್ಧ ರಾಜ ಗೌತಮಿ ಪುತ್ರ ಶಾತಕರ್ಣಿ ಕಾಲದಲ್ಲಿ ನಿರ್ಮಾಣವಾದ ಶಾಸನಗಳು. ವಿಶೇಷವಾಗಿ 28 ಮಂದಿ ಬುದ್ಧರ ಪೀಠದ ತಳಭಾಗದಲ್ಲಿ ತಮ್ಮದೇ ಆದ ಚಿಹ್ನೆಯನ್ನು ಹೊಂದಿರುತ್ತಾರೆ. ಅದರಲ್ಲಿ ಕನಗನಹಳ್ಳಿ ಶಾಸನದಲ್ಲಿ ಉಲ್ಲೇಖನ ಮಾಡಿರುವ ಚಿತ್ರದಲ್ಲಿ ಪುರಾತತ್ವ ಇಲಾಖೆ ಗುರುತಿಸಿದ ಒಂದನೇ ಸಂಖ್ಯೆ ಉಲ್ಲೇಖವು ಸದಾ ಭಗವ ಸಮ್ಮಸ ಬುಧ ಕಸಪ ಏಕಟಾಚಾನವಾಸಕ ನೇನ ಇಜಯಿ ಕನಕಾರ ಎಂದು ದಮ್ಮಿ ಲಿಪಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಶ್ರದ್ಧಾವಂತ ಭಗವಾನ್ ಸಂಭೂದೋ ಕಶ್ಯಪ ಬುದ್ಧರಂಥವರು ಅಪರೂಪದ ಜ್ಞಾನಿಗಳು, ಜ್ಞಾನದ ಸಂಬಂಧವನ್ನು ಕಲ್ಪಿಸಿಕೊಟ್ಟ ಕರುಣಾಮಯಿಗಳು. ಈ ಕಸಪ ಬುದ್ಧ 27ನೇ ಬುದ್ಧರು ಕಸಪ ಬುದ್ಧರ ಮೂರ್ತಿಗಳ ತಳಭಾಗದಲ್ಲಿ ತಮ್ಮದೇ ಆದ ಗುರುತಿನ ಚಿಹ್ನೆಯನ್ನು ಒಳಗೊಂಡಿದೆ ಎಂದು ರಣಧೀರ್ ಹೊಸ್ಮನಿ ಪಾಳಿ ಭಾಷೆ ದಮ್ಮ ಲಿಪಿ ಶಿಕ್ಷಕರು ತಿಳಿಸಿದರು. ಸಮಯದಲ್ಲಿ ಬುದ್ಧರ ಎರಡನೆಯ ಒಂದು ಪ್ರತಿಮೆ ದೊರೆತಿರ್ತಕ್ಕಂಥದ್ದು. ಆ ಎರಡನೆಯ ಪ್ರತಿಮೆಯ ಒಂದು ಮೂರ್ತಿಯ ನಾಮ ಸದ್ದ ಭಗವ ಅರಹಂ ತಮ್ಮ ತಂಬುದ್ದು ಶಾಕ್ಯಮುನಿ. ಅಂದ್ರೆ ಶಾಕ್ಯಮುನಿ ಗೌತಮ ಬುದ್ಧರ ಪ್ರತಿಮೆಯನ್ನು ದೊರೆತಿರ್ತಕ್ಕಂಥದ್ದು. ಆ ಶಾಕ್ಯಮುನಿ ಗೌತಮ ಬುದ್ಧರ 28ನೇ ಬುದ್ಧರು. 28ನೇ ಬುದ್ಧರಲ್ಲಿ ಅವರದೇ ಆದ ಒಂದು ಪ್ರತಿಮೆಗೆ ಕೆಳಭಾಗದಲ್ಲಿ ತಮ್ಮದೇ ಆದ ಗುರುತಿನ ಚಿಹ್ನೆಯನ್ನು ಹೊಂದಿರ್ತಕ್ಕಂಥ 28 ಮಂದಿ ಬುದ್ಧರ ಹೆಸರುಗಳಲ್ಲಿ ಅವರದೇ ಆದ ಚಿಹ್ನೆಯನ್ನು ಹೊಂದಿರ್ತಕ್ಕಂಥದ್ದು. ಸರ್ವೆ ಮಾಡಿರೋದ್ರ ಮೊದಲನೇದಾಗಿ ದೊರೆತಿರ್ತಕ್ಕಂಥ ಒಂದು ಮೂರ್ತಿ ನಾಮ ಹೀಗಿದೆ. ಆ ಮೂರ್ತಿಯ ಕೆಳಗೆ ಅವರದೇ ಆದ ಚಿಹ್ನೆಯನ್ನು ಹೊಂದಿದೆ. ಅವರ ನಾಮ ಯಾವ ರೀತಿ ಕೊಟ್ಟಿದೆ? ಮೊದಲನೆಯದಾಗಿ ಸದ್ದ ಭಗವ ತಮ್ಮ ಸಂಬುದ್ಧೋ ಕಸಪ. ಈ ಒಂದು 28 ಮಂದಿ ಬುದ್ಧರಲ್ಲಿ ಬರುವ 27ನೆಯ ಬುದ್ಧರನ್ನು ಉಲ್ಲೇಖಿಸಿರ್ತಕ್ಕಂಥದ್ದು ಕಸಪ ಬುದ್ಧರನ್ನು. ಅದೇ ರೀತಿಯಾಗಿ ಇರ್ತಕ್ಕಂಥದ್ದು ಅದರ ಕೆಳಗಡೆ ಅವರದೇ ಆದ ಒಂದು ಚಿಹ್ನೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಭಗವಾನ್ ಬುದ್ಧರ ಮೂರ್ತಿಯನ್ನು ನಾವು ನೋಡ್ತೀವಿ. ಸದ್ದ ಭಗವ ತಮ್ಮ ಸಂಬುದ್ಧೋ ಶೋಭಿತ ಬುದ್ಧರ ಬಗ್ಗೆ ಒಂದು ಉಲ್ಲೇಖವನ್ನು ನಾವು ನೋಡ್ತೀವಿ. ಆ ಒಂದು ಬುದ್ಧರ ಪ್ರತಿಮೆಯ ಕೆಳಗೆ ಶೋಭಿತ ಬುದ್ಧರ ಒಂದು ಮೂರ್ತಿ ಕೂಡ ಕೆಳಗಡೆ ಉಲ್ಲೇಖ ಇರ್ತಕ್ಕಂಥದ್ದು. ತಮ್ಮದೇ ಆದ ಚಿಹ್ನೆಯನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಶೋಭಿತ ಬುದ್ಧರು. ಈ ಶೋಭಿತ ಬುದ್ಧರು 28 ಮಂದಿ ಬುದ್ಧರಲ್ಲಿ 9ನೆಯ ಬುದ್ಧರು ಇರ್ತಕ್ಕಂಥದ್ದು. 9ನೆಯ ಬುದ್ಧರ ಸಾಲಿಗೆ ಸೇರ್ತಕ್ಕಂಥದ್ದು ಈ ಬುದ್ಧರನ್ನು ಉಲ್ಲೇಖಿಸಿರ್ತಕ್ಕಂಥದ್ದು. ಒಂದು ಸರ್ವೆ ಉತ್ಖನನ ಕಾರ್ಯದಲ್ಲಿ 3ನೆಯ ಪ್ರತಿಮೆಯನ್ನು ದೊರೆತಿರ್ತಕ್ಕಂಥದ್ದು. ಆ 3ನೆಯ ಪ್ರತಿಮೆ ಕೆಳಭಾಗದಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೆ ಅಂತ ನೋಡಿ. ಸದ್ದ ಭಗವ ಹರಹಂ ತಮ್ಮ ಸಂಬುದ್ಧೋ ಕೋನಗಮನ ಬುದ್ಧರನ್ನು ಉಲ್ಲೇಖಿಸಿರ್ತಕ್ಕಂಥದ್ದು. ಆ ಕೋನಗಮನ ಬುದ್ಧರು 26ನೆಯ ಬುದ್ಧರ ಸಾಲಿನಲ್ಲಿ ಬರ್ತಕ್ಕಂಥದ್ದು. ಕೋನಗಮನ ಬುದ್ಧರ ಒಂದು ಮೂರ್ತಿಯನ್ನು ದೊರೆತಿರ್ತಕ್ಕಂಥದ್ದು, ಪ್ರತಿಮೆಯನ್ನು ದೊರೆತಿರ್ತಕ್ಕಂಥದ್ದು. ಆ ಪ್ರತಿಮೆ ಕೆಳಗಡೆ ಕೋನಗಮನ ಬುದ್ಧರ ಒಂದು ಚಿಹ್ನೆಯನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಸದ್ದ ಭಗವ. ಬ್ಯೂರೋ ರಿಪೋರ್ಟ್ ಹನುಮಂತ್ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.